ಕಾಂಗ್ರೆಸ್ ಪರ ಅಡ್ಡ ಮತ ಹಾಕಿದ ಬಿಜೆಪಿ ಶಾಸಕರ ಪಟ್ಟಿ ವರಿಷ್ಠರಿಗೆ ಸಲ್ಲಿಕೆಯಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಭೇಟಿಯಾಗಿ ರಾಜ್ಯ ನಾಯಕರು ವರದಿಯನ್ನು ಸಲ್ಲಿಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ರಾಷ್ಟ್ರೀಯ ಅಧ್ಯಕ್ಷರಿಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯದ 4 ನಾಯಕರಿಂದ ಅಧ್ಯಕ್ಷರ ಭೇಟಿಯಾಗಿ ವಿವರಣೆ ಕೂಡ ನೀಡಲಾಗಿದೆ. ಈಗ ಮಾನ್ಯ ವಿಪಕ್ಷ ನಾಯಕರು ಹೇಳಿದ ಹಾಗೆ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಅವರದೇ ಆದಂಥ ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತೇವೆ. ಇನ್ನೂ ಏನಾದರೂ ಮಾಹಿತಿಗಳಿದ್ರೆ ಅದನ್ನು ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷ ಇನ್ನೂ ಕೂಡ ಬಲಪಡಿಸುವಂಥ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋ ವಿಚಾರ ಕೂಡ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ. ಅದೆಲ್ಲವೂ ಕೂಡ ನಾವು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಪಕ್ಷ. ಹಾಗಾಗಿ ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ. ಅದನ್ನು ಹುಡುಕಂಥ ಕೆಲಸ ಎಲ್ಲರೂ ಸೇರಿ ಮಾಡ್ತಾರೆ. ಬಂದೇ ಬರುತ್ತಪ್ಪ, ಬಂದೇ ಬರುತ್ತೆ. 100% ಗೊತ್ತಾಗುತ್ತೆ. ಏನು ಬಂದಿಲ್ಲ ಗುರು, ಬಂದರೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.